ಭಾನುವಾರ ಜೀವಾಮೃತ ಚಿತ್ರತಂಡವು ಪಟ್ಟಣದ ಒಳಮಠದ ಶ್ರೀ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆ ಶ್ರೀ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದ ಕಾರ್ಯನಿರ್ವಹಣಾ ಅಧಿಕಾರಿ ಎಚ್ ಗಂಗಾಧರಪ್ಪ ಮಾತನಾಡಿದರು. ಜೀವಾಮೃತ ಚಲನಚಿತ್ರ ಚಿತ್ರೀಕರಣ ಮುಹೂರ್ತಕ್ಕೆ ಶ್ರೀ ತಿಪ್ಪೇರುದ್ರಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ದೇವರ ಆಶೀರ್ವಾದವನ್ನು ಪಡೆಯಲಾಗಿದೆ. ಜೀವಾಮೃತ ಚಲನಚಿತ್ರವು ಮಧು ಭೈರವ ಅವರ ಸಾರಥ್ಯದಲ್ಲಿ ನಟ ಸಾಯಿ ಕಿರಣ್, ಕನ್ನಡದ ನಟಿ ಐಶ್ವರ್ಯ ಕಿರುಚಿತ್ರಕ್ಕೆ ಪ್ರಪ್ರಥಮವಾಗಿ ಪಾದಾರ್ಪಣೆ ಮಾಡುತ್ತಿದ್ದು, ಶ್ರೀಗಳ ಆಶೀರ್ವಾದದಿಂದ ಚಲನಚಿತ್ರ ಯಶಸ್ಸು ಕಾಣಲಿ ಎಂದು ಶುಭ ಹಾರೈಸಿದರು. ನಟ ಸಾಯಿ ಕಿರಣ್ ಮತ್ತು ನಟಿ ಐಶ್ವರ್ಯ ಮಾತನಾಡಿದರು. ನಿರ್ದೇಶಕ ಮಧು ಭೈರವ, ಡಿಒಪಿ ವೆಂಕಿ ಚಂದ್ರು, ಸಹ ನಿರ್ದೇಶಕ ಭಗವಾನ್ ಸುದರ್ಶನ್, ರಚನೆ ಮಹಬೂಬ್ ಎಸ್ ಮಾಲಿಕ್, ನಟ ಸಾಯಿ ಕಿರಣ್, ನಟಿ ಐಶ್ವರ್ಯ, ಎಲ್ಪಿ ಡಾಬಾ, ಮಂಜುನಾಥ್, ಜೂನಿಯರ್ ವಿಷ್ಣುವರ್ಧನ್, ಸೋಮು, ಪಾರಿಜಾತ ಇದ್ದರು. ಸ್ವಲ್ಪ ನೀವು ಕೂಡ ಹಂಗೆ ರೀ, ಒಂದು ಸೆಕೆಂಡ್ ಹಾಗೆ ರೀ ಹಾಂ. ಓಕೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿಯ ಒಳಮಠದ ಆವರಣದಲ್ಲಿ ಈ ದಿನ ಮಧುಹರ ಸಾರಥ್ಯದಲ್ಲಿ ಜೀವಾಮೃತ ಅನ್ನೋ ಕಿರುಚಿತ್ರವನ್ನು ಸಾಯಿ ಕಿರಣ್ ಅಂತ ನಾಯಕ ನಟರು ಮತ್ತು ಐಶ್ವರ್ಯ ಅಂತ ನಮ್ಮ ಕನ್ನಡತಿ ಅವರು ಕೂಡ ಈಗ ಹೀರೋಯಿನ್ ಆಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ಕಿರುಚಿತ್ರದೊಂದಿಗೆ. ಅವರ ಯಶಸ್ವಿಯಾಗಲಿ. ಈ ಶುಭ ರಥಸಪ್ತಮಿ ಎಂದೇ ಈ ಕಿರುಚಿತ್ರ ಉದ್ಘಾಟನೆ ಆಗ್ತಾಯಿದೆ. ಹಾಗಾಗಿ ಅವರಿಗೆ ದೇವರು ಯಶಸ್ಸು, ಐಶ್ವರ್ಯ ಮತ್ತು ಜಯಶೀಲರಾಗಲಿ ಅಂತ ಈ ಕಿರುಚಿತ್ರ ಭರ್ಜರಿ ಯಶಸ್ವಿ ಆಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀವಿ. ದೇವರು ಎಲ್ಲರಿಗೂ ತಂಡಕ್ಕೆ ಯಾವುದೇ ವಿಘ್ನ ಬಂದಂತೆ ಮುನ್ನುಡಿಲಿ ಅಂತ ಕೇಳ್ಕೊಳ್ತೀವಿ. 100 days ಮದುವೆ. ನನ್ನ ಹೆಸರು ಐಶ್ವರ್ಯ. ನಾನು ಈ ಜೀವಾಮೃತ ಎಂಬ ಚಲನಚಿತ್ರದಲ್ಲಿ ನಾಯಕ ನಟಿಯಾಗಿ ಸಮಸ್ತ ಗ್ರಾಮದ ನಾಯಕ ನಟಿ ಸಮಸ್ತ ಗ್ರಾಮದಲ್ಲಿ ನಮ್ಮ ಚಿತ್ರವನ್ನು ಯಶಸ್ವಿ ಮಾಡಿಕೊಳ್ಳಬೇಕು. ಸ್ವಾಮಿ ಆಶೀರ್ವಾದವನ್ನು ಕೊಡುತ್ತಾರೆ. ನಾಯಕ ನಟಿ